ಇಲ್ಲಿ ನೋಡ್ರಿ ನಾವು ದ್ರಾಕ್ಷಿಯನ್ನು ತೊಗೊಂಡು ಬಂದಿದ್ವಿ. ಬಟ್ ಈ ದ್ರಾಕ್ಷಿ ತುಂಬಾ ಹುಳಿ ಅದ್ರಿ. ಹಿಂಗಾಗಿ ಇದನ್ನು ಯಾರೂ ತಿನ್ನತ್ತಿಲ್ಲ. ಬಟ್ ಈ ದ್ರಾಕ್ಷಿಯನ್ನು ವೇಸ್ಟ್ ಮಾಡೋಕ್ಕೂ ಆಗೋದಿಲ್ಲ. ಆದರೆ ಈ ದ್ರಾಕ್ಷಿ ನೋಡ್ರಿ ಫಸ್ಟ್ ತುಂಬಾ ಔಷಧ ಹೊಡೆದು ಬೆಳೆಸಿರ್ತಾರೆ. ಈ ದ್ರಾಕ್ಷಿಯನ್ನು ಫಸ್ಟ್ ಏನು ಮಾಡ್ಬೇಕ್ರಿ, ಇದನ್ನು ವಾಶ್ ಮಾಡಿಬಿಟ್ಟು ತೊಗೋಬೇಕು. ನೋಡ್ರಿ ದ್ರಾಕ್ಷಿಯನ್ನು ವಾಶ್ ಮಾಡ್ಕೊಳಕ್ಕೆ ನೀವೇನು ಮಾಡಿರಿ, ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕಿರಿ. ನೋಡಿ ಬೇಕಿಂಗ್ ಸೋಡಾನ ಹಾಕಿಬಿಟ್ಟು ನೀರು ಹಾಕಿರಿ. ನೋಡಿ ಇದನ್ನು ಈ ರೀತಿ ಮಿಕ್ಸ್ ಮಾಡಿ ಒಂದು 15 ನಿಮಿಷ ಇದೇ ರೀತಿ ಸೋಡಾ ನೀರಿನಲ್ಲೇ ಇಡಬೇಕು ರೀ. ಅವಾಗ ಏನಾಗ್ತದೆ, ಔಷಧ ಎಷ್ಟು ಹೊಡೆದಿರ್ತಾರಲ್ಲ ಅದೆಲ್ಲನೂ ಏನಾಗ್ತದೆ ರೀ, ಕಂಪ್ಲೀಟಾಗಿ ಹೋಗ್ತದೆ. ನೋಡಿ 15 ನಿಮಿಷ ಆಗ್ಯದ ರೀ. ನೋಡಿ ಈ ರೀತಿ ಮಾಡಿಬಿಟ್ಟು ಇದನ್ನೆಲ್ಲ ನೀರನ್ನು ತೆಗೆದುಬಿಟ್ಟು ಇನ್ನೊಂದು ಸಲ ಬೇರೆ ಚೆನ್ನಾಗಿರೋ ನೀರನ್ನು ಹಾಕಿಬಿಟ್ಟು ತೊಳೆದ್ಬಿಟ್ಟು ತೊಗೋತೀನಿ. ನೀವು ತಿನ್ನೋದಾದರೂ ಮಕ್ಳಿಗೆ ತಿನ್ನೋದಾದ್ರೂ ನೀವು ಈ ರೀತಿ ಬೇಕಿಂಗ್ ಸೋಡಾದಲ್ಲಿ ಹಾಕಿಬಿಟ್ಟು ತೊಳೆದ್ಬಿಟ್ಟೇ ಕೊಡಿರಿ. ಈಗ ಈ ನೀರನ್ನು ತೆಗೆದುಬಿಟ್ಟು ತೊಗೋತೀನಿ ರೀ. ನೋಡಿ ನೀರನ್ನು ತೆಗೆದುಬಿಟ್ಟು ತೊಗೊಂಡಿದ್ದೀನಿ. ಈ ದ್ರಾಕ್ಷಿಯನ್ನು ಏನು ಮಾಡೋಣ ರೀ, ಈಗ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನೋಡಿ ಈಗ ಇದನ್ನು ಏನು ಮಾಡ್ಕೊಂಡ್ರೆ ಗ್ರೈಂಡ್ ಮಾಡ್ಕೊಂಡು. ನೋಡಿ ಮತ್ತು ನೀವು ದ್ರಾಕ್ಷಿದಿಂದ ಯಾವ್ಯಾವ ರೆಸಿಪಿಗಳನ್ನ ಮಾಡ್ತೀರತ್ತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ದ್ರಾಕ್ಷಿಯನ್ನು ಏನು ಮಾಡ್ಕೊಂಡಿದ್ದೀನಿ, ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸೋಸ್ಬಿಟ್ಟು ತೊಗೋತೀನಿ ರೀ. ನೋಡಿ ಒಂದೊಂದು ಚಿಕ್ಕ ಚಿಕ್ಕ ದ್ರಾಕ್ಷಿ ಪೀಸ್ಗಳನ್ನು ಉಳ್ಕೊಂಡಿರ್ತಾವೆ. ನೋಡಿ ಇದನ್ನು ನೀವೇನು ಮಾಡಿರಿ, ಇದನ್ನು ಸೋಸಿ ಅಥವಾ ಚಾಣಿಸ್ಬಿಟ್ಟು ತೊಗೊರಿ. ನೋಡಿ ಇದೇ ದ್ರಾಕ್ಷಿಯಿಂದನೇ ನಾನು ಈ ರೀತಿ ರಸವನ್ನು ತೆಗೆದುಬಿಟ್ಟು ಒಂದು ಸ್ವೀಟ್ ಚಟ್ನಿ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಅಂದ್ರೆ ಈ ಚಾಟ್ಸಿಗೆ ಯೂಸ್ ಮಾಡೋ ಸ್ವೀಟ್ ಚಟ್ನಿಯನ್ನು ಮಾಡ್ತಾಯಿದ್ದೀನಿ ರೀ. ನೋಡಿ ಅದನ್ನು ಸೋಸ್ಬಿಟ್ಟು ತೊಗೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಉಳಿದಿತ್ತಲ್ಲ ಅದನ್ನು ಮಿಕ್ಸಿಗೆ ಹಾಕಿಬಿಟ್ಟು ನೋಡಿರಿ ಈ ರೀತಿ ಚಾಣಿಸ್ಬಿಟ್ಟು ತೊಗೊಂಡಿದ್ದೀನಿ ರೀ ನಾನು. ನೋಡಿ ಈಗ ಅದನ್ನು ತೆಗೆದುಬಿಡೋಣ ರೀ. ನೋಡಿ ದ್ರಾಕ್ಷಿ ಹಣ್ಣಿನ ಜ್ಯೂಸ್ ರೆಡಿಯಾಗಿದೆ. ಈಗ ಒಂದು ಕಡಾಯಿಗೆ ನಾನು ಇದನ್ನು ಹಾಕೋತಾ ಇದ್ದೀನಿ. ನೋಡಿ ಇದೊಂದು ಸ್ವಲ್ಪ ಬಿಸಿ ಆಗಲಿ ರೀ. ನೋಡಿ ಇದು ದೊಡ್ಡ ಬಟ್ಲೆ 1 ಬಾಟ್ಲಾಗಷ್ಟು ಜ್ಯೂಸ್ ಆದ್ರಿ ಅದು. ನೋಡಿ ಇದಕ್ಕೆ ನಾನಿಲ್ಲಿ 1 ಬಟ್ಲಾಗಷ್ಟೇ ಏನು ಮಾಡ್ತಾಯಿದ್ದೀನಿ, ಬೆಲ್ಲವನ್ನು ಹಾಕೋತಾ ಇದ್ದೀನಿ. ನೀವು ಸಕ್ಕರೆನೂ ಹಾಕೋಬೋದು. ನೋಡಿ ಇಲ್ಲ ತುಂಬಾ ಹುಳಿ ಅದಾವತ್ತು ಹೇಳಿ ದ್ರಾಕ್ಷಿ ಇದನ್ನು 1 ಬಟ್ಲು ಹಾಕೀನಿ ರೀ. ಇಲ್ಲ ನಿಮ್ಮ ದ್ರಾಕ್ಷಿ ಸ್ವೀಟ್ ಅದಾವಂದ್ರೆ ನೀವು ಒಂದು ಅರ್ಧ ಬಟ್ಲಾಗಷ್ಟೇ ಬೆಲ್ಲ ಅಥವಾ ಸಕ್ಕರೆನ ಹಾಕೋರಿ ನಡೀತದೆ. ನೋಡಿ ಇದು ಬೆಲ್ಲ ಎಲ್ಲ ಕರಿಗಿ ಏನಾಗಲಿ ರೀ, ಚೆನ್ನಾಗಿ ಕುದಿ ಬರಲಿ ರೀ ಇದು. ನೋಡಿ ಬೆಲ್ಲ ಎಲ್ಲ ಕರಗಲಿ, ಚೆನ್ನಾಗಿ ಏನಾಗಬೇಕು ರೀ, ಕುದಿಬೇಕು ರೀ ಈಗ ಇದು. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ನೋಡಿರಿ ಈಗೆಲ್ಲ ಬೆಲ್ಲ ಕರಗಿ ಏನಾಗಿಬಿಟ್ಟದ, ನೀಟಾಗಿ ಮಿಕ್ಸ್ ಆಗ್ಯದ. ಈ ಉಳಿದಿರುವ ಸಾಮಗ್ರಿಗಳನ್ನ ಹಾಕೊಂಡ್ರಿ. ನೋಡಿ ಇದಕ್ಕೆ ನಾನಿಲ್ಲಿ ಅರ್ಧ ಸ್ಪೂನಾಗಷ್ಟೇ ಕಾರ್ನ್ಫ್ಲವರನ್ನು ತೊಗೊಂಡು ನೀರಲ್ಲಿ ಹಾಕಿಬಿಟ್ಟು ಹಾಕ್ತಾಯಿದ್ದೀನಿ ರೀ. ಇದರಿಂದ ಥಿಕ್ನೆಸ್ ಬರ್ತದೆ ರೀ. ಆಮೇಲೆ ದೊಡ್ಡ ಸ್ಪೂನಿಂದನೇ 1 ಸ್ಪೂನಾಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನೀವು ಸ್ವಲ್ಪ ಬೇಕಂದರೆ ಇಲ್ಲಿ ರೆಡ್ ಫುಡ್ ಕಲರನ್ನಾದರೂ ಹಾಕ್ಬೋದು. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ನೋಡಿರಿ ಫುಡ್ ಕಲರ್ ಏನು ಬೇಡ, ಬರೀ ರೆಡ್ ಚಿಲ್ಲಿ ಪೌಡ್ರ್ ಅಷ್ಟೇ ಕಲರ್ ಇರಲಿ ಅಂಥೇಳಿ ನಾನು ಅದನ್ನೇ ಹಾಕ್ಕೊಂಡಿದ್ದೀನಿ. ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಂಡೀನಿ ರೀ. ನೋಡಿ ಆ ಕಾರ್ನ್ಫ್ಲವರನ್ನು ಹಾಕೋದ್ರಿಂದ ಥಿಕ್ನೆಸ್ ಬರ್ತದೆ ರೀ. ಅದಕ್ಕೆ ತುಂಬಾ ಹಾಕ್ಬೇಡ್ರಿ. 1 ಸ್ಪೂನ್ ಹಾಕಿದ್ರೆ ಅತಿ ಥಿಕ್ ಆಗ್ತದೆ. ಬಿಸಿ ಇರುವಾಕಿಂತ ಆರಿದ ಮೇಲೆ ಇನ್ನೂ ಗಟ್ಟಿ ಆಗ್ತಿರ್ತದೆ ರೀ. ಅದಕ್ಕೆ ನಾನು ಅರ್ಧ ಸ್ಪೂನಾಗಷ್ಟೇ ತೊಗೊಂಡು ಹಾಕಿದ್ದೀನಿ ರೀ. ನೋಡಿ ನೀಟಾಗಿ ಮಿಕ್ಸ್ ಆಗಿದೆ. 5 ನಿಮಿಷ ಕುದಿರಲಿ ರೀ ಇದು ಚೆನ್ನಾಗಿ. ನೋಡಿ ನೋಡಿರಿ ಕುದ್ದಂಗೆ ಏನಾಗ್ತದೆ, ಗಟ್ಟಿನೂ ಆಗ್ತದೆ ಇದು. ನೋಡಿರಿ ಇದೇಗಿನಕ್ಕಿಂತ ಇದು ಗಟ್ಟಿ ಆಗಿದೆ ರೀ. ಈಗ ನಾನು ಇದಕ್ಕೆ ನೋಡಿರಿ ಈ ಕುದ್ಮೇಲೆ ಇನ್ನೊಂದು ಅರ್ಧ ಸ್ಪೂನಾಗಷ್ಟೇ ಜೀರಿಗೆ ಪುಡಿಯನ್ನು ಹಾಕ್ತಾಯಿದ್ದೀನಿ. ಇದು ಹುರಿದಿರುವ ಜೀರಿಗೆ ಪುಡಿ. ನೋಡಿ ಒಂದು ಅರ್ಧ ಸ್ಪೂನಾಗಷ್ಟೇ ಬ್ಲ್ಯಾಕ್ ಸಾಲ್ಟನ್ನು ಹಾಕ್ತಾಯಿದ್ದೀನಿ ರೀ. ನಾರ್ಮಲ್ ಸಾಲ್ಟು ಹಾಕಿದೆ, ನೀವು ನೋಡಿಬಿಟ್ಟು ಹಾಕಿರಿ. ಬ್ಲ್ಯಾಕ್ ಸಾಲ್ಟನ್ನು ನೋಡಿರಿ ಚಾಟ್ಸಿಗೆ ಅದು ಯೂಸ್ ಮಾಡಬೇಕಂದ್ರೆ ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಬೇಕೇ ಬೇಕು. ನೋಡಿ ಅದನ್ನು ಹಾಕಿ ಮಿಕ್ಸ್ ಮಾಡೀನಿ ರೀ. ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ನೋಡಿರಿ ಎಷ್ಟೇ ಥಿಕ್ ಆಗಿದೆ. ಇದು ಆರಿದ್ಮೇಲೆ ಇದಕ್ಕಿಂತನೂ ಗಟ್ಟಿ ಆಗ್ತದೆ ರೀ. ಅದಕ್ಕೆ ಕಾರ್ನ್ಫ್ಲವರನ್ನು ಜಾಸ್ತಿ ಹಾಕ್ಬೇಡ್ರಿ, ಅರ್ಧ ಸ್ಪೂನ್ ಹಾಕಿದ್ರೆ ಸಾಕ್ರಿ. ನೋಡಿರಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ಇದಕ್ಕೊಂದು ಸ್ವಲ್ಪ ನಾನಿಲ್ಲಿ ಮೆಲನ್ ಸೀಡ್ಸನ್ನು ಹಾಕ್ತೀನಿ ರೀ. ಇದು ಆಪ್ಷನಲ್, ನೀವು ಬೇಕಂದ್ರೂ ಹಾಕೋಬೋದು, ಇಲ್ಲದ್ರೆ ಸ್ಕಿಪ್ನು ಮಾಡ್ಬೋದು. ನೋಡಿ ಟೇಸ್ಟ್ನು ಚೆನ್ನಾಗಿ ಬರ್ತದೆ, ನೋಡೋಕ್ಕೂ ಚೆನ್ನಾಗಿ ಕಾಣ್ತದೆ ಅಂತೇಳಿ ಹಾಕೀನಿ ರೀ. ಇಲ್ಲ ನಮ್ಮ ಕಡೆ ಇಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡಿರಿ. ಆಮೇಲೆ ಈಗ ಇದೇನಾಗಲಿ ರೀ, ಕಂಪ್ಲೀಟಾಗಿ ಆರಲಿ ರೀ. ಆರಿದ್ಮೇಲೆ ನಾವು ಇನ್ನೊಂದು ಸಾಮಗ್ರಿಯನ್ನು ಇದಕ್ಕೆ ಹಾಕಬೇಕು. ಮತ್ತು ಇದನ್ನು ನೀವು ಎಷ್ಟು ದಿನ ಬೇಕಾದರೂ ಫ್ರಿಜ್ನಲ್ಲಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ನೋಡಿ ಯಾವುದೇ ರೀತಿ ಚಾಟ್ಸು, ಸಮೋಸ, ಕಚೋರಿ, ಬೇಳು ಎಲ್ಲದಕ್ಕೂ ಈ ರೀತಿ ಸ್ವೀಟ್ ಚಟ್ನಿ ಬೇಕೇ ಆಗ್ತದೆ. ನೋಡಿ ಆರಿದ್ಮೇಲೆ ಇದಕ್ಕೇನು ಮಾಡಬೇಕು, ಒಂದು ಅರ್ಧ ಆಗಷ್ಟು ಅಥವಾ 1 ಸ್ಪೂನ್ ಆಗಷ್ಟು ನಿಂಬೆ ರಸವನ್ನು ಹಾಕಿರಿ. ನಿಂಬೆ ರಸನೂ ಹಾಕ್ಬೇಕ್ರಿ. ಅದ್ರದ್ದೊಂದು ಟೇಸ್ಟ್ ಡಿಫ್ರೆಂಟ್ ಇರ್ತದೆ. ಅದು ಹುಳಿ ಸ್ವೀಟ್ ಅವಾಗ ಚೆನ್ನಾಗಿ ಟೇಸ್ಟ್ ಬರ್ತದೆ. ನೋಡಿ ಆರಿದ್ಮೇಲೆ ಇದೇ ಏನಕ್ಕಿಂತನೂ ಗಟ್ಟಿಯಾಗಿದೆ. ಇದನ್ನು ಹಾಕಿಬಿಟ್ಟು
ನೋಡಿ ಕಾಜಿನ ಬಾಟ್ಲಲ್ಲಿ ಏರ್ಟೈಟ್ ಡಬ್ಬದಾಗ ಹಾಕಿಬಿಟ್ರೆ ನೀವು ಎಷ್ಟು ದಿನ ಬೇಕಾದರೂ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು ರೀ. ನೋಡಿ ಆ ಹುಳಿ ದ್ರಾಕ್ಷಿ ಅಂತೂ ವೇಸ್ಟ್ ಮಾಡೋಕ್ಕಾಗಲ್ಲ. ಈ ದ್ರಾಕ್ಷಿ ಸೀಸನ್ದಾಗ ಈ ರೀತಿ ಒಂದು ಚಟ್ನಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿ. ನೋಡಿ ಇದನ್ನು ನಾನು ಏನು ಮಾಡ್ಕೊತೀನಿ ನೋಡಿ, ಈ ರೀತಿ ಕಾಜಿನ ಬಾಟ್ಲಲ್ಲಿ ಹಾಕಿಟ್ಬಿಟ್ಟೇನಿ ರೀ. ನಿಮಗೆ ಯಾವಾಗ ಇಲ್ಲ ನಾವು ಸಾಯಂಕಾಲ ಯಾವಾಗಲೂ ಚಾಟ್ಸ್ ತಿನ್ಬೇಕು ಅನ್ನಿಸ್ತಿರ್ತದೆ, ನೀವು ಯಾವುದೇ ರೀತಿ ಚಾಟ್ಸ್ ಮಾಡ್ರೂ ಈ ರೀತಿ ಇದು ಸ್ವೀಟ್ ಚಟ್ನಿಯನ್ನು ಖಂಡಿತನೂ ಯೂಸ್ ಮಾಡಿ ನೋಡಿರಿ. ಈ ರೀತಿ ಚಟ್ನಿಯನ್ನು ನೀವು ಖಂಡಿತ ಟ್ರೈ ಮಾಡಿ ನೋಡಿರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.